ಬ್ಯೂಟಿ ವ್ಯೂ ತೋರಿಸ್ತೀನಿ ನೋಡಿ ನಮ್ಮ ಮನೆದು. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಕ್ ಈ ತರ ಡೆಕೋರೇಟ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ? ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಗೈಸ್, ತುಂಬ ದಿನ ಆದ್ಮೇಲೆ ಈ ಥರ ಒಂದು ನಾರ್ಮಲ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ಯುಗಾದಿ ಹಬ್ಬ. ಸೊ ಯಾರೆಲ್ಲ ಇವತ್ತು ನನ್ನ ಈ ವ್ಲಾಗ್ನ ನೋಡ್ತಾ ಇದ್ದೀರಾ, ನಂಗೆ ಗೊತ್ತಿಲ್ಲ ಇದನ್ನು ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ, ಬಟ್ ಯಾರೆಲ್ಲ ಇವತ್ತು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಹೇಗಿರುತ್ತೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಈ ವರ್ಷ ಸ್ವಲ್ಪ ಸ್ಪೆಷಲ್ ಯುಗಾದಿ ಹಬ್ಬ, ಬಿಕಾಸ್ ನಾವು ಫುಲ್ ರೆನೋವೇಷನ್ ಎಲ್ಲ ಮಾಡಿಸಿದ್ಮೇಲೆ ಇವತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು ಇವತ್ತು ಆ್ಯಕ್ಚುಲಾಗಿ ನಾವು ಮನೆ ಒಳಗಡೆ ಕರೆಕ್ಟಾಗಿ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಹಬ್ಬ ತುಂಬ ಸ್ಪೆಷಲ್ ನಮಗೆ. ಇಲ್ಲಿ ನೋಡಿ, ಪಾಪ ಬಂದಿದ್ದಾನೆ. ಪಾಪ ಏನಾದ್ರು ಹೇಳ್ತೀಯಾ? ಏನಾದ್ರು ಹೇಳು, ಹಾಯ್ ಹೇಳು, ಲವ್ ಯು ಹೇಳು, ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೇಳು. ಹಿಂಗ್ ಪ್ಲೇನ್ ಕಿಸ್ ಕೊಟ್ಬಿಡು. ಸೊ ಗೈಸ್, ನಮ್ಮ ಮನೇಲಿ ಇವಾಗ ಸೋಫಾ ಎಲ್ಲ ಇಲ್ಲಿಗೆ ಬಂದಿದೆ. ಇನ್ನು ತುಂಬಾ ಸೆಟ್ ಮಾಡಕ್ಕಿದೆ ಗೈಸ್. ಸದ್ಯಕ್ಕಂತೂ ತುಂಬಾ ಇದೆ. ಏನ್ಮಾ ನೋಡಿ ಗೈಸ್, ಎಲ್ಲ ಇದು ಮಾವು ಬೇವು ಎಲ್ಲ ಇಕ್ಬಿಟ್ಟಿದ್ದಾರೆ ನೋಡಿ. ಇದು ಗೋಲ್ಡ್ ಪೇಂಟ್ ಬಂದಿದೆ, ಏನೋ ಚೇಂಜಸ್ ಆಗಿದೆ, ಮತ್ತು ನಂಬರ್ ಪ್ಲೇಟ್ ಚೇಂಜ್ ಆಗಿದೆ, ಆ್ಯಂಡ್ ನೇಮ್ ಬೋರ್ಡು ಸಾರಿ, ಆ್ಯಂಡ್ ಇನ್ನೂ ತುಂಬ ಆಗಿದೆ. ಬಟ್ ಅದನ್ನೆಲ್ಲ ನಾನು ಇವಾಗ ತೋರಿಸಲ್ಲ, ಅದು ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಹೇಳಿದ್ದೀರಾ, ಅದರಲ್ಲಿ ತೋರಿಸ್ತೀನಿ. ಸೊ ತೋರಣ ಕಟ್ಟಿದ್ದೀವಿ. ಪಾಪ ನಿಂಗೆ ಇವತ್ತು ಫಂಕ್ಷನು. ನಮ್ಮಮ್ಮಂದು ಈ ಥರದ್ದು ಒಂದೊಂದು ಡೈಲಾಗ್ ಹೇಳ್ರಿ ಅಂದರೆ ಸಕ್ಕತ್ತಾಗಿ ಹೇಳ್ತಾರೆ ಗೈಸ್. ಎಲ್ಲರೂ ಕೊಡ್ತಾರಪ್ಪ ಯುಗಾದಿ ಹಬ್ಬದಲ್ಲಿ, ನೀವು ಒಬ್ಬಳೇನ ಕಟ್ಟೋಣ. ಹ್ಯಾಪಿ ಯುಗಾದಿ ಹೇಳಿ ಎಲ್ರಿಗೂ. ಹೋಗ್ಲಿ, ಈ ಕಡೆ ತಿರ್ಕೊಂಡು ಹೇಳು, ಹ್ಯಾಪಿ ಯುಗಾದಿ ಗಾಯ್ಸ್. ಗಾಯ್ಸ್ ಅಂತೆ. ನೀನು ಹೇಳಮ್ಮ, ಹೇಳು ಗಾಯ್ಸ್. ಸೊ ಗೈಸ್, ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕು. ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮನೇಲಿ ಯಾವಾಗ್ಲಾದ್ರೂ ವಿಡಿಯೋ ಮಾಡ್ತಾ ಇರೋ ಹಿಂಗೆ ಡಿಸ್ಟರ್ಬೆನ್ಸ್ ಗೈಸ್. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೀಪ ಒಂದು ಹಚ್ಚಿಲ್ಲ, ದೀಪನೂ ಹಚ್ಚಿಲ್ಲ, ಎಣ್ಣೆನೂ ಬಿಟ್ಟಿಲ್ಲ, ಏನು ಮಾಡಿಲ್ಲ. ಬಿಕಾಸ್ ನಾವು ಇವತ್ತು ಐನೋರ್ನ ಕರ್ಸ್ಕೊಂಡು ಪಾದರಕ್ಷಣೆ ನೀರೆಲ್ಲ ಹಾಕಿ ಅವರೇ ದೀಪ ಹಚ್ಚಿಸ್ತಾರೆ. ಸೊ ಹಂಗಾಗಿ ನಮ್ಮ ಮನೇಲಿ ಡಿಸ್ಟರ್ಬೆನ್ಸ್ ಗೈಸ್, ದೊಡ್ಡ ಡಿಸ್ಟರ್ಬೆನ್ಸ್. ನಮ್ಮಮ್ಮ ಅಂತೂ ವಾಯ್ಸು, ಏನ್ ಮಮ್ಮಿ ಇಷ್ಟು ಜೋರಾಗಿ ಮಾತಾಡ್ತೀಯ ನೀನು? ಸಿಕ್ಕಾಪಟ್ಟೆ ಜೋರು ಗೈಸ್. ಸೊ ಐನೋರ್ ಬರ್ತಾರೆ, ಅವ್ರು ಬಂದು ಪಾದರಕ್ಷಣೆ ನೀರೆಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ದೀಪ ಹಚ್ಬೇಕು. ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡಿದೀನಿ ಗೈಸ್, ಏನು ಜಾಸ್ತಿ ಹೂವು ಇಟ್ಟಿಲ್ಲ. ಬಿಕಾಸ್ ನೆಕ್ಸ್ಟ್ ನಾಳೆ ಇಲ್ಲ ನಾಡಿದ್ದು ಅಂದ್ರೆ ಸ್ಯಾಟರ್ಡೆ ಮತ್ತೆ ಇನ್ನೊಂದು ಫಂಕ್ಷನ್ ಇದೆ ನಮ್ಮ ಮನೇಲಿ. ಹಂಗಾಗಿ ಅವತ್ತು ಸ್ವಲ್ಪ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡ್ತೀನಿ. ನಂಗೆ ದೇವ್ರ ಮನೆ ಡೆಕೋರೇಷನ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ನಾನ್ ಮಾಡೋದೇ ಒಪ್ಕೋತಾರೆ. ಸೊ ಅವತ್ತು ಇನ್ನ ಚೆನ್ನಾಗಿ ಮಾಡ್ತೀನಿ. ಇವತ್ತು ಹೇಗಿದ್ರು ಸಿಂಪಲ್ ಆಗಿರ್ಲಿ ಅಂದ್ಬಿಟ್ಟು ಜಾಸ್ತಿ ಏನು ಮಾಡಿಲ್ಲ. ಇವತ್ತು ಸಿಂಪಲ್ ಆಗಿ ಮಾಡಿದೀನಿ. ನಮ್ಮ ಅಮ್ಮನ ವಾಯ್ಸು ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಅಡ್ಜಸ್ಟ್. ಸೊ ಗೈಸ್, ಇವಾಗ ನಾವು ಒಬ್ಬಟ್ಟು ಮಾಡ್ತಾ ಇದೀವಿ ನೋಡಿ. ಇಷ್ಟು ಒಬ್ಬಟ್ಟು ಆಗಿದೆ, ಇನ್ನೊಂದು 3 ಇದೆ ಗೈಸ್ ಅಷ್ಟೇ. ಅದು ಆಗೋಗ್ಬಿಟ್ರೆ ಮುಗಿತ್ತು ಒಬ್ಬಟ್ಟು ಕತೆ. ಸಾಕಾ? ದೆನ್ ಇವತ್ತು ಏನೇನ್ ಸ್ಪೆಷಲ್ ಅಂತ ತೋರಿಸ್ತೀನಿ ಆಮೇಲಿಂದ. ಸದ್ಯಕ್ಕೆ ಒಬ್ಬಟ್ಟು ಸುಡ್ಬೇಕು, ಕೈಯೆಲ್ಲ ಎಣ್ಣೆ ಆಗ್ಬಿಡಿದೆ, ಹಂಗಾಗಿ ಆಗಲ್ಲ. ಒಬ್ಬಟ್ಟು ಮತ್ತೆ ಇನ್ನೇನೇನ್ ಮಾಡಿದೆ? ಒಬ್ಬಟ್ಟು, ಗೊಜ್ಜು, ಆಮೇಲೆ ಹುಳ್ಳಿಕಾಯಿ ಪಲ್ಯದ ಕ್ರೆಡಿಟ್ಸ್ ಎಲ್ಲ ನಮ್ಮ ಅಕ್ಕಂಗೆ ಗೈಸ್. ಹೆಸರು ಬೇಳೆನು ಉಳ್ದೆ ಅಂತೆ. ಅನ್ನ ಸಾಂಬಾರು ಮಮ್ಮಿ ಅಂತಾನೆ. ಸಾಂಬಾರ್ ನಮ್ಮಮ್ಮ ಮಾಡೋ ಒಬ್ಬಟ್ಟಿನ ಸಾರು ಗೈಸ್ ಸಕ್ಕದಾಗಿರುತ್ತೆ. ನಂಗೆ ಸಕ್ಕದ ಇಷ್ಟ, ಹೆವಿ ಇಷ್ಟ. ನಂಗೆ ಒಬ್ಬಟ್ಟು ಇಷ್ಟ ಆಗಲ್ಲ, ನಂಗೆ ಒಬ್ಬಟ್ಟಿನ ಸಾರಿಗೋಸ್ಕರ ಒಬ್ಬಟ್ಟು ಮಾಡ್ಬೇಕಂದ್ರೆ ಇಷ್ಟ.
ಬಾಯಿ ಮುಚ್ಚಿ ಮುಂಡಿ ಈ ಕಡೆ ತೋರಿಸಲಿ ಹಂಗೆ ಇನ್ನು ಅಷ್ಟೇ ಹಂಗಾಗಿ ಓಂ ಗಣಪತಿ ಗಂಗಾಮಹೇ ಕವಿಂ ಬ್ರಹ್ಮಣ ಆನಾಶ್ರಂ ಭನೋತಿ ವಿಷೇದಸಾಗರಂ ಓಂ ಶ್ರೀ ಮಹಾಗಣಾಧಿಪತಯೇ ನಮೋ ಸೊ ಗೈಸ್ ಅವತ್ತು ಈ ಥರ ಐನೂರೆಲ್ಲ ಬಂದ ಮೇಲೆ ಲಿಂಗ ಪೂಜೆ ಈ ಥರ ಎಲ್ಲ ಮಾಡಿ ನಮ್ಮ ಕಡೆ ಈ ಥರ ಎಲ್ಲ ಮಾಡ್ತೀವಿ ಪೂಜೆನ. ಐನೂರು ಕಟ್ಲೆ ಅಂತ ಹೇಳ್ತೀವಿ ನಾವು. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಪಾಪು ಬೇರೆ ತುಂಬ ಅಳ್ತಾ ಇದ್ದ, ಹಾಗಾಗಿ ಜಾಸ್ತಿ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ರಾ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಸೊ ದಟ್ ನಿಮಗೆ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ ಅಂತ ಅನಿಸಿ. ಒಂದು ಹೂವು ತೊಳತೆ ತಗೊಂಡು ಗೊತ್ತು ಬಿಡು ಬಿಟ್ಬಿಡು. ಸೊ ಗೈಸ್ ಇವಾಗ ನಮ್ಮ ಮನೆಯದು ಫುಲ್ ಎಲ್ಲ ಸೆಟಪ್ ಮಾಡ್ಬೇಕಂತ ಅದು ಇದು ತರಿಸ್ತಾನೆ ಇದೀನಿ ಡೆಕೋರೇಷನ್ ಐಟಮ್ಸ್. ಅದ್ರಲ್ಲಿ ಇವತ್ತು ಒಂದು 2 ಬಂದಿದೆ ಬಾಕ್ಸ್. ಸೊ ಗೈಸ್ ಇದು ಕಿಚನ್ಗೆ ಸ್ಟೋರೇಜ್ ಬಾಕ್ಸ್ ತರಿಸಿದೆ, ಅದು ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಲೈಕ್ ಅವರೇ ಓಪನ್ ಮಾಡಿ ಹೋದ್ರು. ಹೆಂಗ್ ಬಂದಿದೆ ನೋಡೋಣ. ನನ್ನ ಮಗ ಅಂತೂ ಇವತ್ತು ತರ ಬಂದಿದೆ. ಚೆನ್ನಾಗಿದೆ ಅಂದ್ರೆ ಎಲ್ಲ ಒಂದೇ ತರದ್ ಇಡೋಣ, ಬೇರೆದೆಲ್ಲ ತೆಗ್ದ್ಬಿಟ್ಟು ಅಂತ 12 ಬಾಕ್ಸಸ್ ಇರೋ ಬಂದಿದೆ ಅನ್ಸುತ್ತೆ ಇದು. ಅಂಡ್ ಇದು ಬಂದು ಕಿಚನ್ ಅಲ್ಲ, ಫ್ರಿಡ್ಜ್ದು ಕವರ್ಸು ಗೈಸ್ ನೋಡಿ. ಈ ಥರ ಸ್ಟೋರೇಜ್ ಮಾಡೋದಕ್ಕೆ ಈ ಕವರ್ಸ್ ತಗೊಂಡೆ. ಇದು ಫ್ರಿಡ್ಜಲ್ಲೆಲ್ಲ ಯಾವುದಾದ್ರು ಕವರಲ್ಲಿ ಹಾಕೋದು ಬೇಡ, ಈ ಥರ ಇಟ್ಟರೆ ಆರ್ಗನೈಸ್ಡ್ ಆಗಿರುತ್ತೆ ಅಂತ. ಆ್ಯಂಡ್ ಇದನ್ನು ಕೂಡ ತರಿಸ್ಕೊಂಡೆ ಲಾಸ್ಟ್ ವೀಕಲ್ಲಿ. ಸೊ ಈ ಆರ್ಗನೈಸರ್ಸು ಅದನ್ನು ತರಿಸಿ ಅದನ್ನು ಕ್ಲೀನಾಗಿ ಇಟ್ಟಿದ್ದೀನಿ. ಇದು ಇವಾಗೆಲ್ಲನೂ ಶಿಫ್ಟ್ ಮಾಡಬೇಕು. ಇವತ್ತು ಹಬ್ಬದ ಅಡುಗೆ ಏನು ಮಾಡಿದ್ವಿ ಅಂತಲೇ ನಾನು ತೋರಿಸಿಲ್ಲ. ಒಂದು ಚಿತ್ರಾನ್ನ, ಇದು ಬೆಳಗ್ಗೆ ಟಿಫನಿಗೆ ಮಾಡಿದ್ದು. ಆಮೇಲೆ ಹಪ್ಪಳ, ಒಬ್ಬಟ್ಟು, ಆಮೇಲೆ ಹುರುಳಿಕಾಯಿ ಪಲ್ಯ, ರೈಸು, ಆಮೇಲೆ ಮಜ್ಜಿಗೆ, ಮಸಾಲ ಮಜ್ಜಿಗೆ, ದೆನ್ ಇದು ಒಬ್ಬಟ್ಟಿನ ಸಾರು, ಆಮೇಲೆ ಹೆಸರು ಬೇಳೆ ಫ್ರಿಡ್ಜಲ್ಲಿ ಇಟ್ಟಿದ್ದಾರೆ. ಇನ್ನೇನು ಮಾಡಿದ್ದಾರೆ, ಏನೋ ಮಾಡಿದ್ದಾರೆ ಗೈಸ್, ನೆನಪಾಗ್ತಾ ಇಲ್ವೇ? ಏನು 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 ಅಷ್ಟೇನಾ? ಹಾಂ ಅಷ್ಟೇ. ಇದು ಹಬ್ಬದ ಊಟದ ಸ್ಪೆಷಲ್. ಸೊ ಎಲ್ಲ ಸೆಟ್ ಮಾಡ್ಬೇಕು ಗೈಸ್. ಇವಾಗ ಏನಾದರೂ ಹಬ್ಬ ಬಂದರೆ ಮತ್ತೆ ನೋಡಿ ಎಲ್ಲ ಗಲೀಜಾಗ್ಬಿಡುತ್ತೆ. ಇಲ್ಲೊಂದು ಪಾಟ್ ಇಟ್ಟಿದ್ದೀವಿ, ಆಮೇಲೆ ಇಲ್ಲಿ 2 ಪಾಟ್ ಇಟ್ಟಿದ್ದೀವಿ. ದೆನ್ ಇವಾಗ ನಾನು ತರಿಸಿದ್ದನ್ನು ಇಲ್ಲಿ ಜೋಡಿಸ್ದೆ ನೋಡಿ, ಹೇಗೆ ಕಾಣ್ತಿದೆ, ಆರ್ಗನೈಸ್ಡ್ ಕಾಣ್ತಿದೆ. ಇಲ್ಲಿ ತುಂಬ ಸೆಟ್ ಮಾಡೋದಿದೆ ಇನ್ನು. ಮನೆ ಎಲ್ಲ ಸೆಟ್ ಮಾಡಿದ್ಮೇಲೆ ತೋರಿಸೋಣ. ಆ್ಯಂಡ್ ಸ್ವಲ್ಪ ಸಾಕಾಗ್ಬಿಟ್ಟಿದೆ ಇವತ್ತು. ಆ್ಯಂಡ್ ಇದೇ ವ್ಲಾಗ್ನ ನಾನು ನೆಕ್ಸ್ಟ್ ಸಾಟರ್ಡೇ ಏನು ನಮ್ಮನೇಲಿ ಫಂಕ್ಷನ್ ಇದೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಅವತ್ತು ಎಲ್ಲರೂ ನೆಂಟರು ಇರ್ತಾರೆ. ಇವತ್ತು ಬರೀ ನಾವು ಮಾತ್ರ, ಮನೆಯವ್ರು ಮಾತ್ರ ಇದ್ವಿ. ಬಿಕಾಸ್ ಎಲ್ಲರೂ ಅವ್ರವ್ರ ಮನೇಲಿ ಹಬ್ಬ ಮಾಡಬೇಕು, ಹಾಗಾಗಿ. ಸೊ ದಟ್ಸ್ ದ್ಯಾಟ್. ಆ್ಯಂಡ್ ಸ್ವಲ್ಪ ಫುಲ್ ಜೋಶಲ್ಲಿ, ಫುಲ್ ಖುಷಿಯಾಗಿ, ಫುಲ್ಲು ಫುಲ್ ಎಂಜಾಯ್ ಮಾಡಿಕೊಂಡು, ಫುಲ್ಲು ಮಾತಾಡಿಕೊಂಡು, ಫುಲ್ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ. ಬಿಕಾಸ್ ತುಂಬ ಸಪ್ಪಗೆ, ತುಂಬ ಬೇಜಾರಾಗಿ, ಏನೋ ಒಂಥರ ಇರೋ 2 ದಿನ ರಜಾ, ಇವ ಆರಾಮಾಗಿ ರೆಸ್ಟ್ ಮಾಡೋಣ ಅನ್ನೋ ಥರ ಅನ್ಕೊತಾ ಇದ್ದೆ ಇಷ್ಟು ದಿನ. ಬಟ್ ಈಗ ಐ ಆಮ್ ಫೀಲಿಂಗ್ ಐ ಶುಡ್ ಬಿ ಸೋ ಮಚ್
ಏನು ಹೇಳ್ತಾರೆ, ಎಂಟರ್ಟೈನಿಂಗ್ ಆ್ಯಂಡ್ ಆ್ಯಕ್ಟಿವ್, ಎಕ್ಸ್ಟ್ರೀಮ್ಲಿ ಜೋವಿಯಲ್, ಈ ಥರ ಏನೇನೋ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇಲ್ಲಿ ನೋಡಿ, ನಮ್ದು ಇಲ್ಲಿ ಒಂದು ಹಾಲ್ ಕ್ರಿಯೇಟ್ ಆಗಿಬಿಟ್ಟಿದೆ ಇವಾಗ. ಇದು ಒಂದು ರೂಮ್ ಆಗಿದೆ, ಹೊಸ ರೂಮ್. ಸೊ ಏನೇನೋ ಆಗ್ಬಿಟ್ಟಿದೆ ನಮ್ಮ ಮನೆ. ಸ್ವಲ್ಪ ಗ್ಲಿಮ್ಸ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ತುಂಬ ಏನು ತೋರಿಸ್ತಾ ಇಲ್ಲ. ಸ್ಟೇ ಟ್ಯೂನ್ಡ್ ಫುಲ್ಲು ನೋಡೋಕ್ಕೆ, ಆಯಿತಾ? Hey guys, this is evening of the day. ಇವಾಗ ನಾನು ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್, ನಿದ್ದೆ ಮಾಡಿ ಎದ್ದೋಳೋ ಅಷ್ಟರಲ್ಲಿ ಇವ್ರುಗಳು ಬಂದು ಎಬ್ರಿಸಿದ್ರು. ಖುಷಿ ಚಿಕ್ಕು ಇಬ್ರು ಬಂದಿದ್ದಾರೆ. ಸೊ ನೋಡಿ, ನಾನು ಮಲಗಿರ್ಬೇಕಾರೆ ಈ ತರ ಸ್ಟಿಕ್ಕರ್ ಎಲ್ಲ ಅಂಟಿಸ್ಬಿಟ್ಟು ಏನೋ ಮಾಡಿದ್ದಾರೆ. ಇವಾಗ ಬ್ಲಾಗ್ ಮಾಡ್ತೀನಿ ಕೊಡಿಯಕ್ಕ ಫೋನು ಅಂತ ಅಂದ್ಲು. ಇದ್ದಿದ್ ನೋಡ್ಬಿಟ್ಟು, ಟ್ರೈಪೋಡ್ ಇದ್ದಿದ್ ನೋಡ್ಬಿಟ್ಟು, ಸರಿ ಅದು ತಗೋ ಅಂತ ಕೊಡ್ತಾ ಇದೀನಿ. ನೋಡೋಣ ಏನ್ ಬ್ಲಾಗ್ ಮಾಡ್ತಾಳೆ ಅಂತ. ನೋಡ್ತೀನಿ ಖುಷಿ ಏನ್ ಮಾಡ್ತೇನೆ. ಮಾಡ್ತೀರಾ ಯಾವತ್ತು? ನಾನ್ ಬೇಗ ಹಾಕಲ್ಲ ಗೈಸ್, ಅದ್ ನನಗೂ ಗೊತ್ತು. ಬಿಕಾಸ್ ಎಡಿಟ್ ಮಾಡಕ್ ಟೈಮ್ ಸಿಗಲ್ಲ ನನಗೆ, ಅದೊಂದು ಪ್ರಾಬ್ಲಮ್. ಈಗ ಆಲ್ರೆಡಿ ಒಂದು ಹಾಲ್ ವಿಡಿಯೋ ಮಾಡಿದೀನಿ, ಅದನ್ನೇ ಹಾಕ್ಬೇಕು. ಇನ್ನೊಂದ್ 2 ದಿನದಲ್ಲಿ ಹಾಕೋಣ ಅಂತ ಅನ್ಕೊಂಡಿದೀನಿ. ಎಡಿಟಿಂಗ್ ಎಲ್ಲ ಮುಗಿಸಿದೀನಿ, ಹಾಕ್ಬೇಕು. ಅದಾದ್ಮೇಲೆ ಇದು ಎಡಿಟ್ ಮಾಡಿ ಹಾಕೋಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಳು ಅದನ್ನೇ ಹೇಳ್ತಾ ಇದ್ದಾಳೆ, ನೀವು ಬೇಗ ಹಾಕಲ್ಲ ಅಂತ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿದ್ರ? ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಸೇಮ್ ಟು ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು. ಈಗ ಒಂದು ಅಜ್ಜಿ ಹ್ಯಾಪಿ ಯುಗಾದಿ. ಸೇಮ್ ಟು ಯು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹಾ? ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಸೇಮ್ ಟು ಯು. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನಂಗೆ ವಿಶ್ ಮಾಡಲ್ವಾ? ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕ ಆಂಟಿರು ಹೆಂಗ್ ವಾಕ್ ಮಾಡ್ತಾರೆ ಅಂತ ತೋರಿಸ್ತಾಳಂತೆ. ತೋರ್ಸೆ ತೇಜು ಸೀರಿಯಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ತೋರ್ಸೆ ನಂಗೋಸ್ಕರ ಪ್ಲೀಸ್. ಅವಾಗಲೇ ತೋರಿಸಿದ್ರು. ನಾಚ್ಕೊಂಡ್ಬಿಟ್ಲು. ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಮಾಡಿಲ್ಲ ಬೆಳಗ್ಗೆಯಿಂದ. ಸಡನ್ ಆಗಿ ಆಂಟಿರು ಹೆಂಗ್ ವಾಕ್ ಮಾಡ್ತಾರೆ ಅಂತ ತೋರಿಸಿದ್ಲಲ್ಲ, ಇನ್ನೊಂದ್ಸಲ ತೋರ್ಸೆ ಅಂತ ವಿಡಿಯೋ ಮಾಡಿದ್ರೆ ಬಂದು ಕುತ್ಕೊಬಿಟ್ಲು. ತೋರ್ಸೆ ಆಯ್ತು, ನಾನು ವ್ಲಾಗಾಗ ಹಾಕಲ್ಲ, ತೋರಿಸು. ವ್ಲಾಗಿಗೆ ಹಾಕಲ್ಲ ತೋರ್ಸೆ. ವಿಡಿಯೋ ಲ್ಯಾಗ್ ಆಗ್ತೈತೆ, ತೋರ್ಸ್ ಬೇಗ. ತಿಮ್ಗೆರೆನಾ? ಅಲ್ಲಿಂದ ಬಾ, ಹೋಗಿ ಅಲ್ಲಿಂದ ಒಂದ್ಸಲ ತೋರ್ಸು. ಕಲ್ತ್ಕೋಬೇಕು, ನಿಮ್ಮಂಥವೆಲ್ಲ ಕಲ್ತ್ಕೊಬೇಕು ಅವ್ರನ್ನ ನೋಡಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹೇಳಮ್ಮ ಹ್ಯಾಪಿ ಬರ್ಡೇ ಅಪ್ಪ. ಹ್ಯಾಪಿ ಬರ್ಡೇ. ಸೊ ಗೈಸ್, ನಮ್ಮ ಭಾವನ ಬರ್ಡೇ ಗೈಸ್. ನಮ್ಮ ಅಕ್ಕ ಕೇಕ್ ಕಟ್ ಮಾಡಿಸ್ತಾ ಇದ್ದಾಳೆ. ನಿನ್ ಬರ್ಡೇ ಅಲ್ಲ ಪಾಪ, ಅಪ್ಪಂದು. ಈಗ ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್. ಸೊ ಗೈಸ್, ಇವತ್ತು ಫಂಕ್ಷನ್ ಇದೆ. ಇವತ್ತು ಫಂಕ್ಷನ್ ದಿನ ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹೂವುಗಳೆಲ್ಲ ತೊಗೊಬಂದಿದ್ದಾರೆ ಈಗ. ಸೊ ದೊಡ್ಡ ಹಾರಗಳೆಲ್ಲ ತೊಗೊಬಂದಿದ್ದಾರೆ ನೋಡಿ. ಇವಾಗ ಹೇಳ್ತಾವ್ ಗುಡ್ ಮಾರ್ನಿಂಗ್ ಗೈಸ್ ಅಂತ. ಈಗ ನೋಡಿ ಏನ ಚಿ. ಇದು ಚಪ್ರಕ್ಕೆ ತಂದಿರೋದು ಚಂಡು ಹೂವು. ಆ್ಯಂಡ್ ಎಷ್ಟೊಂದು ಹೂವು ಎಲ್ಲ ತೊಗೊಬಂದಿದ್ದಾರೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ದ ಡೇ. ಆ್ಯಂಡ್ ಅಲ್ಲಿ ಟಿಫನ್ ರೆಡಿ ಆಗ್ತಾ ಇದೆ. ಸೊ ಗೈಸ್, ಈ ಹಾರಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ದೇವ್ರ ಮನೆಗೆ ಅಂತ ತಂದಿರೋದು, ಮಸ್ತ ಕಾಣಿಸ್ತಾ ಇದೆ. ಆಮೇಲೆ ಈಚೆ ಡೋರ್ಗೂ ಹಾಕಿದ್ವಿ ಗೈಸ್, ಅದು ಸಕಲ ಕಾಣಿಸ್ತಾ ಇದೆ. ಇರಿ ತೋರಿಸ್ತೀನಿ. ಯಾ ಈ ತರ ಇದೆ. ಇವಾಗ ನಾನು ಪೂಜೆ ಮಾಡ್ಬೇಕು ಗೈಸ್. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ ಫಂಕ್ಷನ್ ಇದೆ ಅಂತ ನಮ್ಮ ಮನೇಲಿ. ಯಾವಾಗ ಶಕ್ತಿ ಬರಲ್ಲ ಮೊನ್ನೆ ಚೆನ್ನಾಗಿ ಊಟ ಮಾಡ್ಬೇಕು ಪಾಪ, ಅವಾಗ ಶಕ್ತಿ ಬರ್ತೈತಿ. ಅವಾಗ ಬೇಗ ಮಾಡ್ದಾಗ ಹೋಗ್ಬೋದು. ಇಲ್ಲ
ಶಕ್ತಿ ಕೊಡಪ್ಪ, ಮನೆ ಬಂದು ಒಳ್ಳೆಯ ಶಕ್ತಿ ಕೊಡಪ್ಪ ಅಂತ ಮಾಡ್ತೀಯ. ಸೊ ಗೈಸ್ ಅವತ್ತಿಂದ ಹೇಳ್ತಾ ಇದ್ದೀನಿ ಏನೋ ಫಂಕ್ಷನ್ ಅಂತ. ಏನ್ ಫಂಕ್ಷನ್ ಅಂತ ಹೇಳಲಿಲ್ಲ. ಏನ್ ಫಂಕ್ಷನ್ ಅಂದ್ರೆ ನಮ್ಮ ಮನೆಯಲ್ಲಿ ಷಣ್ಮಾತ್ಮಂದು ಹರಿಕತೆ ಮಾಡಿಸ್ತಾ ಇದೀವಿ. ಸೊ ಅದೇ ಇವತ್ತಿನ ಫಂಕ್ಷನ್ ನಮ್ಮ ಮನೇಲಿ ನಡೀತಾ ಇರೋದು. ಹಂಗಾಗಿನೇ ಇಷ್ಟೆಲ್ಲ ಹೂವಗಳೆಲ್ಲ ತಗೊಬಂದಿರೋದು. ಇದು ಏನ್ ರೆನೋವೇಶನ್ ಆಯ್ತು ಮನೆ, ಅದಾದ್ಮೇಲೆ ಒಂದು ಪೂಜೆ ಅಯ್ಯೋ ನಮ್ಮಮ್ಮ ಮಾತು ಗೈಸ್, ಬರ್ರಿ ಮಾತು. ಒಂದು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸೋಷಿಯಲ್ ಎಲ್ಲಾರ್ಗು ಹೇಳ್ಬಿಡು ಬರ್ರಿ. ನೀನೇ ಹೇಳ್ಬಿಡು ಬರ್ರಿ ಅಂತ. ಈ ತರ ಡೆಕೋರೇಟ್ ಮಾಡಿದೀನಿ. ಹೇಗ್ ಕಾಣಿಸ್ತಾ ಇದೆ? ಹೇಗ್ ಕಾಣಿಸ್ತಾ ಇದೆ ಹೇಳಿ ಆಯ್ತಾ? ಕಮೆಂಟ್ ಅಲ್ಲಿ ತಿಳಿಸಿ ಹೇಗ್ ರೆಡಿ. ಹೋಗ್ತೀನಿ ಹೇಗ್ ರೆಡಿ ಮಾಡಿದೀನಿ ಅಂತ. ನೈಸ್, ನಂಗಂದ್ರೆ ಸಕ್ಕತ್ ಇಷ್ಟ ಆಗೋಯ್ತು. ಅಂದ್ರೆ ದೃಷ್ಟಿ ಚೆನ್ನಾಗಿ ಮಾಡಿದೆ. ಸೊ ಗೈಸ್ ಇವಾಗ ಸುಮ್ನೆ ಕುತ್ಕೊಂಡಿದ್ವಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಇವ್ರು ಬಂದ್ಬಿಟ್ಟು ಹೂವನಾ ನಮ್ಮಮ್ಮ ಎಕ್ಕೋ ಹೂವ ಒಪ್ಪಲ್ಲ ಗೈಸ್. ನಮ್ ದೊಡ್ಡಪ್ಪ ತಗೋ. ರೋಸ್ ಬೇಕಾ? ಹಾ ತಡೆಯ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಚಿಕ್ಕ ಇದ್ದೋಳು ವ್ಲಾಗ್ಸ್ ಮಾಡಲ್ವಾ ಅಂದ್ಲು. ಸರಿ ಮಾಡ್ತೀನಿ ಬಾರಮ್ಮ ಅಂತ ಅಂದ್ರೆ. ಏನ್ ಮಾತಾಡ್ತೀಯಮ್ಮ? ಏನ್ ಹೇಳಮ್ಮ? ಹಾಯ್ ಎವ್ರಿಬಡಿ. ಹಾ ಆಮೇಲೆ ಹಿಂದಕ್ಕೆ ಹೋಗ್ಬೇಕು ಇನ್ನೂ ಸ್ವಲ್ಪ. ಹಾ ನೀವು ಪೂಜೆ ಮಾಡಿ ತೋರಿಸಲೇ ಇಲ್ಲ. ತೋರಿಸ್ದೆ, ನಾನು ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಹೇಳು ನೀನೇನು ಹೇಳ್ತೀಯಾ? ಪೂಜೆ ಚೆನ್ನಾಗಿ ಮಾಡಿದ್ರಿ. ಹಾ ಮಾಡಿದ್ದೀರಾ? ಆಮೇಲೆ ಚೆನ್ನಾಗಿದೆ. ಆಮೇಲೆ ಇಷ್ಟು ಮಾತಾಡೋಕ್ಕೆ ವ್ಲಾಗ್ಸ್ ಮಾಡಿ ಅಂದಿದ್ದ ನೀನು. ಹೋಗಲಿ. ಸೊ ಗೈಸ್ ನಮ್ಮ ಮನೇಲಿ ಲೈಟ್ ಕೂಡ ಚೇಂಜ್ ಮಾಡಿದ್ದೀವಿ ಗೈಸ್. ಒಳ್ಳೆ ಲೈಟ್ ಚೇಂಜ್ ಮಾಡಿದ್ದೀವಿ. ಇದರ ಸ್ಪೆಷಾಲಿಟಿ ಏನಂದರೆ ಬೇರೆ ಬೇರೆ ಕಲರ್ಸ್ ಬರುತ್ತೆ. ಒಂದೊಂದು ಸಲ ಆನ್ ಮಾಡಿದಾಗ ಒಂದೊಂದು ಥರ ಕಲರ್. ಇದು ಮಲ್ಟಿ ಕಲರ್ ಇದಲ್ಲ. ಹಾಂ ಇದು ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಕಲರ್ ಏನೋ ಮಾಡಿಬಿಟ್ಟಿದ್ದೀವಿ ಅಲ್ವಾ? ವ್ಯೂ ತೋರಿಸ್ತೀನಿ ನೋಡಿ ನಮ್ಮ ಮನೆದು. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ಏನು, ಆದರೂ ಆದಷ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣಿಸಲ್ಲ ಪೆಂಡೋಲ್ ಇರೋದ್ರಿಂದ. ಸೊ ಈ ಸೈಡ್ ಕಾಣಿಸುತ್ತೆ. ಬ್ಯೂಟಿ. ಇಲ್ಲೂ ಹಾರ ಹಾಕಿದ್ದಾರೆ ಶಿವ ಪಾರ್ವತಿಗೆ. ಇಲ್ಲೂ ಹೂವು ಹಾಕ್ತಾ ಇದ್ದಾರೆ. ಮತ್ತೆ ಆಯ್ ಮಾಡುತ್ತೆ. ಇಲ್ಲಿ ಮಾಡು, ಆಯ್ ಮಾಡು. ಆಯ್ ಮಾಡು. ಮಾಡುತ್ತೆ ಮಾಡುತ್ತೆ. ಅದೇ ಈಗ ಕಂಟಿನ್ಯೂ ಮಾಡಿ. ಹಾಯ್ ಹಾಯ್ ಮಾಡಪ್ಪ. ಮಾಡಿ ಬಂಗಾರ. ಹಿಂಗೆ ಊಟ ಮಾಡ್ತಾ ಇದ್ದೀವಿ. ಊಟ ಬಂದು ಅನ್ನ, ರಸಂ, ಬೋಂಡ ಅಷ್ಟೇ ಸದ್ಯಕ್ಕೆ. ಈವ್ನಿಂಗ್ ಈವ್ನಿಂಗ್ ತುಂಬ ಸ್ಪೆಷಲ್ಸ್ ಇರುತ್ತೆ. ಇಲ್ಲಿ ನೋಡಿ ನನ್ನ ಪಕ್ಕ ಯಾರಿದ್ದಾರೆ. ಹಾಯ್ ಮಮ್ಮಿ. ಹಾಯ್ ಮೇಡಮ್. ಹಾಯ್ ಗೈಸ್. ಇವಳು ನೋಡಿ ಗೈಸ್, ಇಲ್ಲಿ ಅನ್ನ ರಸಮ್ ಎಲ್ಲ ಬಿಸಿಯಾಗಿ ಮಾಡಿದ್ದಾರೆ. ಇವಳು ಉಪ್ಪಿಟ್ಟು ಕೇಸರಿ ಬಾತ್, ಬೆಳಗ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ತಿಂತಾ ಇದ್ದಾಳೆ. ಉಪ್ಪಿಟ್ಟು ರಾಣಿ ಉಪ್ಪಿಟ್ಟು ರಾಣಿ ಉಪ್ಪಿಟ್ಟು ತಿಂತಾ ಇದ್ದಾಳೆ. ಇಮೇಲ್ ಮಾಡಿ. ದೇವ್ರು ಬರ್ತಾ ಇದೆ. ದೇವರು ಬರೋದನ್ನ ತೋರಿಸ್ತೀನಿ.
ಏ ಬಡ 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 ನಮಗೆ ನಾನು ಎತ್ಕೊಂಡಿಲ್ಲ ಹಾ ಇಂದು ಹಾ ಕಳ್ಳ 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 ಹೊಡೆದು ತೊಳ್ಬಿಡ ಇಲ್ಲಿಗೆ ಹೋಗ್ಬಿಡ್ಲಿಕ್ಕೆ ಇದಕ್ಕೆ ಬಲಗೈ 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 ದೇವ್ರಿಗೆ ದೇವ್ರಿಗೆ ತಗ್ದಿಲ್ಲ ಇತ್ತು ನನಗೆ ಈಗ ಗೈಸ್ ಆಫ್ಟರ್ 2 days ನಾನು ಪಾಪ ಒಂದ್ ನಿಮಿಷ ಇರಮ್ಮ, ಒಂದೇ ಒಂದ್ ನಿಮಿಷ ಇರು. ಆಫ್ಟರ್ 2 days ನಾನು ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅವತ್ತು ಫಂಕ್ಷನ್ ಮುಗಿದ್ಮೇಲೆ ಫಂಕ್ಷನ್ ಮುಗಿದ್ಮೇಲೆ ಎಲ್ಲರೂ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ವಿ. ಸೊ ಮತ್ತೆ ವ್ಲಾಗ್ ಮಾಡೋದಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಡೇ ಫುಲ್ ರೆಸ್ಟ್ ಮಾಡಿ ಮನೆ ಕ್ಲೀನ್ ಮಾಡಿ ಮತ್ತೆ ಮನೆನೆಲ್ಲ ಒಂದ್ ರೇಂಜಿಗೆ ತರೋಷ್ಟೊಳಗಡೆ ಸಾಕಾಯ್ತು. ಸೊ ಇವಾಗ ನಾನು ಆಫೀಸಿಗೆ ರೆಡಿ ಆಗಿದ್ದೀನಿ, ಆಫೀಸಿಗೆ ಹೊರಡ್ಬೇಕು. ಅಂಡ್ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಹೋಮ್ ಟೂರ್ ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇನ್ಮೇಲಿಂದ ಸ್ವಲ್ಪ ಆಕ್ಟಿವ್ ಆಗಿರಕ್ ಟ್ರೈ ಮಾಡ್ತೀನಿ. ಯಾ ಅಷ್ಟೇ, ಮತ್ತೆ ಸಿಗುವ ಮುಂದಿನ ವ್ಲಾಗ್ ನಲ್ಲಿ. ದಟ್ಸ್ ಇಟ್, ಬೈ ಬಾಯ್.